ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಜ್ಞಾನ ಭಂಡಾರ ಚಾನಲ್ಗೆ ಆತ್ಮೀಯವಾದಂಥ ಆದರದ ಸ್ವಾಗತ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಬಸವೇಶ್ವರರ 10 ಪ್ರಸಿದ್ಧ ವಚನಗಳನ್ನು ನೋಡಿದ್ದೀರಿ. ನೋಡಿ ನನಗೆ ಪ್ರೋತ್ಸಾಹವನ್ನು ನೀಡಿದ್ದೀರಿ. ಹಾಗಾಗಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದರೆ ನನಗಿನ್ನೂ ಹೆಚ್ಚು ಆಸಕ್ತಿ ಬರುತ್ತೆ ವಿಡಿಯೋ ಮಾಡೋದಕ್ಕೆ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಚನ ನೋಡೋಣ. ಇವತ್ತು ಬಸವಣ್ಣನವರ ಅತ್ಯಂತ ಅದ್ಭುತವಾದಂಥ ಪ್ರಸಿದ್ಧವಾದಂಥ ವಚನದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವತ್ತಿನ ವಚನ ನಮ್ಮ ಜೀವನದ ಸಾರಾಂಶವನ್ನೇ ಹೇಳುತ್ತಾ ಅಂತ ಹೇಳ್ಬೋದು. ಒಂದೇ ಒಂದು ವಚನದಲ್ಲಿ ಬಸವಣ್ಣನವರು ಇಡೀ ನಮ್ಮ ಜೀವನನೇ ಅಡಗಿಸಿಟ್ಟಿದ್ದಾರೆ ಅಂತ. ಇದು ಒಂದು ವಚನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಸರಿಯಾಗಿ ತಿಳಿದುಕೊಂಡು ಈ ವಚನದಲ್ಲಿರುವ ಸಾರಾಂಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾದರೆ ನಮ್ಮ ಜೀವನ ಅತ್ಯದ್ಭುತವಾಗುತ್ತೆ ಅಂತ ಹೇಳ್ತಾ, ಇವತ್ತಿನ ವಚನ ಯಾವುದು ಅಂತ ಹೇಳಿ ನೋಡೋಣ ಬನ್ನಿ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರು ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳ್ತಾರೆ. ಈ ವಚನದ ತಾತ್ಪರ್ಯವನ್ನು ನೋಡೋಣ. ಈ ವಚನವು ಜಗತ್ ಪ್ರಸಿದ್ಧಿಯಾದಂಥ ವಚನ. ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ಈ ವಚನದ ಪರಿಚಯ ಎಲ್ಲರಿಗೂ ಇರುತ್ತೆ. ಈ ವಚನದ ಅರ್ಥ, ಈ ವಚನದ ತಾತ್ಪರ್ಯ ಹೀಗಿದೆ. ಕಳಬೇಡ ಕೊಲ್ಲಬೇಡ ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಆಗಲಿ ನಮಗೆ ಎಂಥ ಕೆಟ್ಟ ಪರಿಸ್ಥಿತಿನೇ ಬರಲಿ, ಕಳ್ಳತನವನ್ನು ಮಾಡಬಾರ್ದು. ಕಳ್ಳತನವನ್ನು ಮಾಡಿ ಇನ್ನೊಬ್ಬರ ಮನಸ್ಸಿಗೆ ನೋವುಂಟು ಮಾಡುವ ಹಾಗೆ ನಮ್ಮ ನಡವಳಿಕೆ ಇರಬಾರದು. ಕಳ್ಳತನವನ್ನು ಮಾಡಿ ಜೀವನ ಸಾಗಿಸುವಂತಹ ಗತಿ ನಮಗೆ ಬರಬಾರದು ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ನಮ್ಮ ಜೀವನಕ್ಕೆ ಒಂದು ಉದ್ಯೋಗ ಬೇಕು. ಅದು ಯಾವುದೇ ಆಗಲಿ ಒಳ್ಳೆ ರೀತಿಯಿಂದ ಇರುವಂಥ ಉದ್ಯೋಗವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಜೀವನವನ್ನು ನಡೆಸೋಣ ಅಂತ ಹೇಳಿ. ಕಳಬೇಡ, ಯಾವುದೇ ಸಂದರ್ಭದಲ್ಲಿ ಆಗಲಿ ನಮ್ಮ ಜೀವನಕ್ಕಾಗಿ ನಾವು ಕಳ್ತನ ಮಾಡ್ತೀವಿ. ಬೇರೆಯವರ ಮನಸ್ಸಿಗೆ, ಬೇರೆಯವರ ಜೀವನಕ್ಕೆ ಅದು ಪೆಟ್ಟು ಕೊಡುತ್ತೆ. ಬೇರೆಯವರ ಮನಸ್ಸಿಗೆ ನೋವು ಮಾಡಿ ನಾವು ಬದುಕುವುದರಲ್ಲಿ ಅರ್ಥವಿಲ್ಲ ಅಂತ ಹೇಳಿ ಕಳಬೇಡ ಅಂತ ಹೇಳ್ತಾರೆ. ಮುಂದೆ ಕೊಳಬೇಡ, ಯಾವುದೇ ಜೀವಿಯಾಗಲಿ, ಯಾವುದೇ ಸಂದರ್ಭ ಆಗಲಿ, ಯಾವ ಕಾರಣಕ್ಕೂ ಇನ್ನೊಂದು ಜೀವಿಗೆ ನೋವು ಮಾಡಬಾರ್ದು ಅನ್ನೋದು ಬಸವಣ್ಣನವರ ಮಾತು. ಹುಸಿಯ ನುಡಿಯಲು ಬೇಡ, ಯಾರಿಗೇ ಆಗಲಿ ಸುಳ್ಳು ಹೇಳಬೇಡ. ಹುಸಿ ಅಂತ ಹೇಳಿದ್ರೆ ಸುಳ್ಳು. ನಮ್ಮ ಜೀವನದಲ್ಲಿ ಸುಳ್ಳು ಹೇಳುವಂತಹ ಪರಿಸ್ಥಿತಿ ಸುಳ್ಳಿಗೆ ಆಯಸ್ಸು ಕಡಿಮೆ, ಸತ್ಯಕ್ಕೆ ಆಯಸ್ಸು ಜಾಸ್ತಿ. ಆದರೆ ತಕ್ಷಣಕ್ಕೆ ನಂಬಬಹುದು ಹೊರತು ಮುಂದಿನ ದಿನಗಳಲ್ಲಿ ಗೊತ್ತಾಗೇ ಆಗುತ್ತೆ ಇವರು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ. ನಮ್ಮ ವ್ಯಕ್ತಿತ್ವದ ಮೇಲೆ ಕಪ್ಪು ಚುಕ್ಕಿಯನ್ನು ಇಡುವಂತಹ ಈ 3 ಕೆಲಸಗಳನ್ನು ಎಂದಿಗೂ ಮಾಡಬೇಡಿ ಅಂತ ಬಸವಣ್ಣನವರು ಹೇಳ್ತಾರೆ. ನಾವು ಇವತ್ತು ಸುಳ್ಳು ಹೇಳ್ಬೋದು, ಯಾವುದೇ ಒಂದು ಸಂದರ್ಭದಿಂದ ಸುಳ್ಳು ಹೇಳಿ ನಾವು ಅಲ್ಲಿಂದ ಹೋಗ್ಬೋದು. ಮುಂದೊಂದು ದಿನ ನಾವು ಹೇಳಿದ ಸುಳ್ಳು ಅವರಿಗೆ ಗೊತ್ತಾಗೇ ಆಗುತ್ತೆ. ಎಷ್ಟು ದಿನ ಅಂತ ಮುಚ್ಚಿಡೋಕ್ಕಾಗುತ್ತೆ ಸುಳ್ಳನ್ನು. ಹಾಗಾಗಿ ಸತ್ಯ ಯಾವತ್ತಿದ್ರೂ ಕಹಿಯಾಗಿರ್ಬೋದು, ಶಾಶ್ವತವಾಗಿರುತ್ತೆ. ಸತ್ಯ ಯಾವಾಗಲೂ ಕಹಿಯಾಗಿದ್ರೂ ಕೂಡ ನಮಗೆ, ನಮ್ಮ ವ್ಯಕ್ತಿತ್ವಕ್ಕೆ ಒಳ್ಳೆ ರೀತಿಯಾದಂಥ ಗೌರವವನ್ನು ಕೊಡುತ್ತಾ. ಹಾಗಾಗಿ ನಮ್ಮ ಜೀವನದಲ್ಲಿ ಕಳ್ಳತನವನ್ನು ಮಾಡಬಾರ್ದು, ಕೊಲೆನ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅಂತ ಹೇಳ್ತಾರೆ ಬಸವೇಶ್ವರರು. ಮುನಿಯಬೇಡ, ಯಾರೊಂದಿಗೂ ಕೋಪಿಸಿಕೊಳ್ಳಬೇಡ. ನಾವು ಯಾರ ಮೇಲಾದರೂ ಬಹಳ ನಂಬಿಕೆ ಇಟ್ಟು ಅವರು ಹೀಗೆ ಮಾಡಿದ್ರು, ಕೋಪ ಬರೋದಕ್ಕೆ ಕಾರಣ ನಾವು ಹೇಳಿದಾಗ ಅವ್ರು ಕೇಳಲಿಲ್ಲ, ನಾವು ಅಂದ್ಕೊಂಡಾಗೆ ಅವ್ರು ಇರಲಿಲ್ಲ. ಹಾಗಾಗಿ ನಾವು ಯಾರ ಮೇಲೆ ನಂಬಿಕೆಯೇ ಇಡೋದು ಬೇಡ. ನಮಗೆ ಹೇಗೆ ಬೇಕೋ ಹಾಗೆ ಇವ್ರು ನಡ್ಕೋಬೇಕು ಅನ್ನುವಂತಹ ನಂಬಿಕೆಯನ್ನು ನಾವು ಇನ್ನೊಬ್ಬರ ಮೇಲೆ ಇಡೋದು ಬೇಡ. ನಂಬಿಕೆ ಇಟ್ಟಾಗ ಮಾತ್ರ, ಅವ್ರು ನಂಬಿಕೆ ಕಳ್ಕೊಂಡಾಗ ಮಾತ್ರ ನಮಗೆ ಸಿಟ್ಟು ಬರುತ್ತೆ ಹೊರತು ನಾವು ನಂಬಿಕೆನೇ ಇಡದೆ ಹೋದರೆ ನಮಗೆ ಕೋಪನೇ ಬರಲ್ಲ. ಹಾಗಾಗಿ ಮುನಿಯ ಬೇಡ ಅಂತ ಹೇಳ್ತಾರೆ ಬಸವಣ್ಣನವರು. ಇನ್ನೊಬ್ಬರ ಮೇಲೆ ಮುನಿಸಿಕೊಳ್ಳುವುದು ಬೇಡ ಅಂತ ಹೇಳ್ತಾರೆ. ಮುನಿಸಿಕೊಳ್ಳುವುದಕ್ಕಿಂತ ಮುಂಚೆ ಮುನಿಸಿಕೊಳ್ಳುವ ಸಂದರ್ಭ ನಮಗೆ ಬಾರದಂತೆ ನೋಡಿಕೊಳ್ಳೋಣ ಅಂತ ಹೇಳ್ತಾರೆ ಬಸವಣ್ಣನವರು. ಮುಂದೆ ಅನ್ಯರಿಗೆ ಅಸಹ್ಯ ಪಡಬೇಡ, ಅವ್ರು ಹಂಗಿದಾರ ಇವ್ರು ಹಿಂಗಿದಾರ ಅಂತ ಹೇಳಿ ಇನ್ನೊಬ್ಬರನ್ನ ನೋಡಿ ಅಸಹ್ಯ ಪಡುವುದು ಬೇಡ. ನಿನ್ನ ಕೈಲಾಗ್ತಿದ್ರೆ ಸಹಾಯ ಮಾಡು, ಇಲ್ಲ ಅಂದರೆ ಬಿಟ್ಬಿಡು. ಅವರ ಜೀವನ ಅವ್ರು ಹಾಗೆ ಬದುಕ್ತಾರೆ. ಅವರನ್ನು ನೋಡಿ ನಾವು ಅಸಹ್ಯ ಪಡುವುದು
ಅಸಹ್ಯಪಟ್ಟು ಅವರಿಗೇನಾದರೂ ಅನ್ನೋದು ಅವರ ಮನಸ್ಸಿಗೆ ನೋವುಂಟು ಮಾಡುವಂಥ ಕೆಲಸವನ್ನು ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನುವುದು ಬಸವೇಶ್ವರರ ಮಾತು. ಹಾಗಾಗಿ ಅನ್ಯರನ್ನು ನೋಡಿ ಅವರ ಪರಿಸ್ಥಿತಿಯನ್ನು ನೋಡಿ ನಾವು ಹಾಸ್ಯ ಮಾಡುವುದಾಗಲಿ ಅವರಿಗೆ ಅಸಹ್ಯ ಮಾಡುವುದಾಗಲಿ ಎಂದಿಗೂ ಮಾಡಬಾರದು. ಅಂತಹ ಪರಿಸ್ಥಿತಿ ಇಂದು ನಮಗಿಲ್ಲದೆ ಇರಬಹುದು, ಮುಂದೆ ಬಂದು ಬರಬಹುದು. ಹಾಗಾಗಿ ಇನ್ನೊಬ್ಬರ ಪರಿಸ್ಥಿತಿಯ ಬಗ್ಗೆ ಆಡಿಕೊಂಡು ಇನ್ನೊಬ್ಬರ ಸ್ಥಿತಿಯನ್ನು ನಾವು ಕೊಂಡು ಅಸಹ್ಯವನ್ನು ಪಡಬಾರ್ದು ಅಂತ ಹೇಳಿ ಬಸವೇಶ್ವರರು ಹೇಳ್ತಾರೆ. ತನ್ನ ಬನ್ನಿಸಬೇಡ, ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು. ಬನ್ನಿಸೋದಂದ್ರೆ ಹೊಗಳೋದು, ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು, ಆ ಕೆಲಸ ಮಾತ್ರ ಯಾವತ್ತಿಗೂ ಮಾಡಬೇಡ ಅಂತ ಬಸವೇಶ್ವರರು ಹೇಳ್ತಾರೆ. ನಾವು ಈ ಜೀವನದಲ್ಲಿ ಏನೇನೇ ಸಾಧನೆ ಮಾಡಿರ್ಬೋದು, ನಾವು ಎಷ್ಟೇ ಕಷ್ಟವನ್ನು ಅನುಭವಿಸಿ ಈಗ ಗೆದ್ದು ನಿಂತಿರ್ಬೋದು, ಆದರೆ ನಮ್ಮನ್ನೇ ನಾವು ಹೊಗಳ್ಕೊಳ್ಳೋದು ತಪ್ಪಾಗುತ್ತೆ. ಹಾಗಾಗಿ ಯಾರ ಮುಂದೇನೂ ಆಗಲಿ, ನಮ್ಮ ಜೀವನದ ಬಗ್ಗೆ ಆಗಲಿ, ನಮ್ಮ ಬಗ್ಗೆ ಆಗಲಿ ನಮ್ಮನ್ನೇ ನಾವು ಹೊಗಳ್ಕೊಳ್ಳುವುದು ಅಷ್ಟು ಸೂಕ್ತವಲ್ಲ. ಹಾಗಾಗಿ ಹೊಗಳುಕೊಳ್ಳುವುದು, ನಮ್ಮನ್ನು ನಾವು ತನ್ನ ಬನ್ನಿಸುವುದು ಬೇಡ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಇದಿರು ಅಳಿಯಲು ಬೇಡ, ಯಾರೇ ಆಗಿರಲಿ ಹೇಗೆ ಇರಲಿ ಇನ್ನೊಬ್ಬರ ಮಾತಿಗೆ ಎದುರಾಡುವುದು ಬೇಡ ಅಂತ ಹೇಳಿ ಬಸವೇಶ್ವರರು ಹೇಳ್ತಾರೆ. ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಏನನ್ನೋ ಕೇಳಿಸ್ಕೋಬೇಕಾಗುತ್ತೆ, ನಮಗೆ ಅದು ಇಷ್ಟ ಇರಲಿಲ್ಲ ಅಂದ್ರೂ ಎದುರು ವಾದಿಸೋದು ಬೇಡ. ಗುರು ಹಿರಿಯರಲ್ಲಿ ಭಕ್ತಿಯನ್ನು ಇಡಬೇಕು. ತಂದೆ ತಾಯಿ ಹೇಳುವಾಗ ಗುರು ಹಿರಿಯರಿಗೆ ನಾವು ಗೌರವವನ್ನು ಕೊಡಬೇಕು. ಯಾವುದೇ ಸಂದರ್ಭದಲ್ಲಿ ಆಗಲಿ ಹಿರಿಯರು ನಮಗೆ ಒಳ್ಳೆಯ ಮಾತುಗಳನ್ನೇ ಹೇಳ್ತಿರ್ತಾರೆ, ಅದನ್ನು ನಾವು ತಗೋತಾ ಇರಲ್ಲ, ಅವರಿಗೆ ಎದುರು ಮಾತಾಡ್ತೀವಿ. ಒಳ್ಳೆಯ ಮಾತುಗಳನ್ನು ಹೇಳುವ ಹೊತ್ತಲ್ಲಿ ನಾವು ಎದುರಾಡಬಾರದು. ಇದ್ರೂ ಅಳಿಯಲು ಯಾರೇ ಆಗಿರಲಿ ಅಂತ ಸಂದರ್ಭನೇ ಇರಲಿ, ನಮಗೆ ಬೇಕಂದಿದ್ದನ್ನು ತಗೊಂಡು ಬೇಡವಂದಿದ್ದನ್ನು ಬಿಡಬಹುದು. ಹಾಗಾಗಿ ಅವರು ಹೇಳುವುದನ್ನು ಕೇಳಿಸಿಕೊಳ್ಳುವ ಸಮಾಧಾನ ನಮ್ಮಲ್ಲಿರಬೇಕು. ಇದ್ರ ಅಳಿವುದು ಬೇಡ ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದು ಒಳಗಿನ ಶುದ್ಧಿನೂ ಹೌದು, ಇದು ಹೊರಗಿನ ಶುದ್ಧಿನೂ ಹೌದು. ನಮ್ಮ ಮನಸ್ಸು ಎಷ್ಟು ಶುದ್ಧವಾಗಿರಬೇಕು, ಅಂತರಂಗ ಶುದ್ಧಿನ ಹೇಗೆ ಮಾಡ್ಕೋಬೇಕು, ಬಹಿರಂಗವಾಗಿ ನಾವು ಇನ್ನೊಬ್ಬರಿಗೆ ಹೇಗೆ ಶುದ್ಧವಾಗಿ ಕಾಣಿಸ್ಬೇಕು ಅನ್ನೋದನ್ನು ಈ ವಚನದಲ್ಲಿ ಬಸವೇಶ್ವರರು ಹೇಳಿದ್ದಾರೆ. ನಮ್ಮ ಮನಸ್ಸಿನೊಳಗೂ ಕೂಡ ನಾವು ಇನ್ನೊಬ್ಬರಿಗೆ ಗೌರವವನ್ನು ಕೊಟ್ಟು, ಇನ್ನೊಬ್ಬರ ಮಾತಿಗೆ ಮರ್ಯಾದೆಯನ್ನು ಕೊಟ್ಟು, ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಇನ್ನೊಂದು ಜೀವಿಗೆ ನೋವನ್ನು ಮಾಡದಂತೆ ಬದುಕುವುದು ಅಂತರಂಗ ಶುದ್ಧಿ. ಕಣ್ಣಿಗೆ ಕಾಣಿಸುವ ಹಾಗೆ ಇನ್ನೊಬ್ಬರಿಗೆ ಅಸಹ್ಯವನ್ನು ಮಾಡಿ, ಇನ್ನೊಬ್ಬರಿಗೆ ಮನಸ್ಸಿಗೆ ನೋವನ್ನು ಮಾಡಿ, ಕೆಟ್ಟದನ್ನು ಮಾಡದಿರುವುದು. ಅಂತರಂಗವಾಗಿಯೂ ಶುದ್ಧವಾಗಿರಬೇಕು, ಬಹಿರಂಗವಾಗಿಯೂ ಶುದ್ಧವಾಗಿರಬೇಕು ಅಂತ ಹೇಳಿ ಬಸವಣ್ಣನವರು ಹೇಳ್ತಾರೆ. ಅಂತರಂಗವಾಗಿಯೂ ಶುದ್ಧವಿದ್ದು ಬಹಿರಂಗವಾಗಿಯೂ ಶುದ್ಧವಿದ್ದಾಗ ಕೂಡಲ ಸಂಗಮ ದೇವರನ್ನು ಒಲಿಸುವ ದಾರಿ ನಮಗೆ ಕಾಣಿಸುತ್ತೆ. ಇವೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮನಸ್ಸನ್ನು, ನಮ್ಮ ಆತ್ಮವನ್ನು, ನಮ್ಮ ದೇಹವನ್ನು, ನಾವು ನಡವಳಿಕೆಯನ್ನು, ನಮ್ಮ ಜೀವನದ ಶೈಲಿಯನ್ನು ಎಲ್ಲವನ್ನು, ಅಂತರಂಗವನ್ನು ಬಹಿರಂಗವನ್ನು ಶುದ್ಧವಾಗಿ ಇಟ್ಟುಕೊಂಡಾಗ ನಮ್ಮ ಜೀವನದ ಗುರಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಬಸವೇಶ್ವರರ ಗುರಿ ಏನಾಗಿತ್ತು? ಕೂಡಲ ಸಂಗಮ ದೇವರನ್ನು ಕಾಣುವುದಾಗಿತ್ತು. ಎಲ್ಲವೂ ಶುದ್ಧವಾಗಿರಬೇಕು ಅನ್ನುವುದು ಬಸವಣ್ಣನವರ ಮಾತು. ಎಂತಹ ಅದ್ಭುತವಾದ ವಚನ ಅಲ್ಲ! ಇಂತಹ ವಚನವನ್ನು ನಾವು ನಮ್ಮ ಜೀವನವನ್ನು ಸ್ವಚ್ಛವಾಗಿ ಸುಂದರವಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತವಾದ ವಚನದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಇಷ್ಟೊತ್ತರೆಗೂ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು.